ಕೇವಲ ಒಂದು ಹನಿ ಈ ಕ್ರೀಮ್ ಹಾಕ್ತಾ ಬನ್ನಿ, ನಿಮ್ಮ ಹಳೆಯ ಬಂಗು ಬುಡದ ಸಮೇತ ವಾಸಿಯಾಗುತ್ತೆ. ಅದು ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದೇ ರಾತ್ರಿಯಲ್ಲಿ ಅಂಥ ಮಿರಾಕಲ್ ಕ್ರೀಮ್ ಇದು. ಸೊ ಇದು ಎಷ್ಟು ಡೀಪ್ ಇನ್ಸೈಡ್ ಪಿಗ್ಮೆಂಟೇಷನ್ ಇದ್ದರೂ ವಾಸಿ ಮಾಡೋ ಶಕ್ತಿ ಇದೆ ಕೇವಲ ಒಂದೇ ಒಂದು ದಿನದಲ್ಲಿ ಅಂತ. ಇವತ್ತಿನ ವಿಡಿಯೋ ಹೋಗೋಣ. ಈಗಾಗಲೇ ಇಂಟ್ರಡಕ್ಷನ್ ನೋಡಿದ್ದೀರಾ. ಕೇವಲ ಒಂದು ಹನಿ ಈ ಕ್ರೀಮ್ ಬಳಸ್ತಾ ಬಂದರೆ ನಿಮ್ಮ ಪಿಗ್ಮೆಂಟೇಷನ್ ವಾಸಿ ಆಗೋದ್ರ ಜೊತೆಗೆ ನಿಮ್ಮ ಸ್ಕಿನ್ ಟೋನು ಇಂಪ್ರೂವ್ ಆಗುತ್ತೆ. ಅದಕ್ಕೆ ಲೈವ್ ಎಕ್ಸಾಂಪಲ್ ನನ್ನ ಸ್ಕಿನ್ನೇ ನೋಡಿ. ಗ್ಲೋ ತರ್ಸೋಕ್ಕಾಗತ್ತಾ? ಬೆಳ್ಳಕ್ಕೇನೋ ಹಾಕ್ತೀವಿ ಟ್ರೀಟ್ಮೆಂಟಲ್ಲಿ. ಗ್ಲೋ, ಶೈನಿಂಗ್, ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್. ಫಸ್ಟು ನಮ್ಮ ಸೋಪು, ಸೆಕೆಂಡು ಈ ಅದ್ಭುತವಾದ ಫೇಸ್ ಕ್ರೀಮು. ಸೊ ಈ ಅದ್ಭುತವಾದ ಫೇಸ್ ಕ್ರೀಮು ಪಿಗ್ಮೆಂಟೇಷನ್ ಇರಲಿ, ಪಿಗ್ಮೆಂಟೇಷನ್ ಇಲ್ಲದಿರಲಿ, ನಿಮ್ಮ ಸ್ಕಿನ್ ಟೋನ್ ಡಲ್ ಇದೆ, ಕೇವಲ ಒಂದು ಹನಿ ಈ ಕ್ರೀಮ್ ಹಾಕ್ತಾ ಬನ್ನಿ. ನಿಮ್ಮ ಮುಖದಲ್ಲಿರೋ ಬಂಗು ಎಷ್ಟು ವರ್ಷದ ಹಳೆಯದಾದರೂ ಚಿಂತೆ ಇಲ್ಲ, ಕ್ರಮೇಣ ಕಮ್ಮಿ ಆಗ್ತಾನೆ ಬರುತ್ತೆ. ಒಂದೇ ರಾತ್ರಿ ಮ್ಯಾಜಿಕ್ ಆಗುತ್ತೆ. ಯಾವಾಗ ನಾ ಹೇಳೋ ಮೆಥಡಲ್ಲಿ ನೀವು ಫಾಲೋ ಮಾಡಿದಾಗ. ಇದೊಂದು ಗ್ರಾನೈಟ್ ರೂಲ್ನ ತಂದಿಟ್ಕೊಳ್ಳಿ. ಸೊ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಇವೆರಡೂ ಸೇರಿದ್ರೆ ಮ್ಯಾಜಿಕ್ ಆಗೋದು ಡೆಫಿನೆಟು. ಒಂದೇ ಒಂದು ರಾತ್ರಿಲಿ ಆಲ್ಮೋಸ್ಟ್ ನಿಮಗೆ ಪಿಗ್ಮೆಂಟೇಷನ್ ಹೋಯಿತು ಅಂತಲೇ ಅಂದ್ಕೊಳ್ಳಿ. ಆ ನಿಟ್ಟಿನಲ್ಲಿ ಇದು ಜಾದು ಮಾಡೋ ಕ್ರೀಮ್. ಇದು ಕೇವಲ ಒಂದು ಹನಿ ಕ್ರೀಮ್ ಸಾಕು. ವೆಲ್ಕಮ್ ಟು ಹೇಮನಾಗ್ರೇಜ್ ವ್ಲಾಗ್ಸ್. ನಾನು ಹೇಮ. ಸೊ ಯಾವ್ದ್ರಿಂದ ಮಾಡಿರೋದು ಈ ಕ್ರೀಮ್ನ ಅನ್ನೋದು ಮುಂಚೆ ಇದು ಯಾರ್ಯಾರು ಯೂಸ್ ಮಾಡಬೇಕು ಅನ್ನೋದು ಇವತ್ತಿನ ವೀಡಿಯೋಲಿ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ, ಕುಡಿಯೋ ನೀರು. ಅದಕ್ಕೊಂದು 3 ಲವಂಗ, ಹೂವು ಇರೋ ಲವಂಗ ತೊಗೊಳ್ಳಿ. ಹೂವು ಇಲ್ಲದೇ ತೊಗೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ಯಥೇಚ್ಛವಾಗಿರೋ ಆ್ಯಂಟಿ ಆಕ್ಸಿಡೆಂಟ್. ಲವಂಗದ ನೀರು ಬೇಕು ನನಗೆ ವಿತ್ ಕಲರ್ ಚೇಂಜ್. ನಾನು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ, ಓಕೆನಾ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ. ಇಲ್ಲೊಂದು ಚಿಕ್ಕ ಆಲೂಗೆಡ್ಡೆ ತೊಗೊಳ್ತಿದ್ದೀನಿ, ಅದರ ಸ್ಟಾರ್ಚ್ ಬೇಕು. ಇದನ್ನು ನೀವು ದಿನ ಯೂಸ್ ಮಾಡಬೇಕಾಗತ್ತೆ, ಓವರ್ನೈಟು ಯೂಸ್ ಮಾಡ್ಬೋದು. ಅದು ಪ್ರೊಸೀಜರ್ ಹೇಳ್ಕೊಡ್ತೀನಿ. ಇದ್ರದ್ದು ಆಲೂಗೆಡ್ಡೆ ಸ್ಟಾರ್ಚ್ ತೊಗೊಂಡು ಇದನ್ನು ಚೆನ್ನಾಗಿ ತುರ್ಕೊಂಡು ಅಥವಾ ಮಿಕ್ಸಿಲೋ ಮಾಡ್ಕೊಳ್ಳಿ ಸ್ಟಾರ್ಚ್ನ, ಓಕೆನಾ. ರಸ ಎಲ್ಲ ಇಂಟ್ಕೊಂಡು ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತೀನಿ. ಆಲೂಗೆಡ್ಡೆ ರಸನ. ಆವಾಗ ನಮಗೆ ಕೆಳಗಡೆ ನಮಗೆ ಆಲೂ ಸ್ಟಾರ್ಚ್ ಸಿಗುತ್ತೆ, ಓಕೆನಾ. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಸೆಕೆಂಡ್ ಪಾಯಿಂಟ್, ಇಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ. ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಯೆಲ್ಲೋ ಕಲರ್, ಲೈಟ್ ಯೆಲ್ಲೋ ಆರ್ ಗೋಲ್ಡನ್ ಕಲರ್ ಚೇಂಜ್ ಆಗಿದೆ. ಫೈನ್. ಇದು ಉಗುರು ಬೆಚ್ಚಗೆ ಇರಬೇಕಾದ್ರೆ ಮಾಡಬೇಕಾಗಿರೋ ಪ್ರೊಸೀಜರ್. ಫೈನ್. ಉಗುರು ಬೆಚ್ಚಗಿದೆ. ಇದನ್ನು ನಾನು ಒಂದು ಕಬ್ಬಿಣದ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಟ್ ಅಗೇನ್ ಪಾಯಿಂಟ್ ಟು ಬಿ ನೋಟೆಡ್, ಸ್ಟೀಲ್ ಬಾಣಲಿಲಿ ಹಾಕ್ಕೊಂಡು ಕ್ರೀಮ್ ಮಾಡೋಕ್ಕೆ ಹೋಗಬೇಡಿ, ಓಕೆ. ಇದಕ್ಕೆ ಮನೆಯಲ್ಲಿ ಅಕ್ಕಿನ ತೊಳೆದು ಒಣಗಿಸಿ ಪುಡಿ ಮಾಡಿಟ್ಕೊಂಡ್ರೆ ಬೆಟರ್, ಯಾಕಂದರೆ ನೋ ಕೆಮಿಕಲ್, ನೋ ಪ್ರಿಸರ್ವೇಟಿವ್ ಆಗಿರುತ್ತೆ, ಆಯಿತಾ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಬೇಕಿದ್ದೆ ಮಾತ್ರ ಆಲೂಗೆಡ್ಡೆ ರಸ, ಹಾಲು, ಮೊಸರು, ರೋಸ್ ವಾಟರ್ ಎಂಥದ್ದು ಇಲ್ಲ. ಇದನ್ನು ಕ್ರೀಮ್ ಟೆಕ್ಸ್ಚರ್ಗೆ ಬರಬೇಕು. ಅಂದರೆ ಒಂದು ಸ್ಟೇಜ್ ಆಗಿದ ತಕ್ಷಣ ನಿಮಗೆ ಗಂಟಾಗೋಗುತ್ತೆ. ಅದಕ್ಕೆ ಮುಂಚೆ ನಿಮಗೆ ಕ್ರೀಮ್ ಟೆಕ್ಸ್ಚರ್ ಬರಬೇಕು, ಓಕೆ. ನಮ್ಮ ಕ್ರೀಮ್ ಫಸ್ಟ್ ಕ್ಲಾಸಾಗಿ ರೆಡಿಯಾಗಿದೆ. ಎಟ್ ಅಗೇನ್ ಪಾಯಿಂಟ್ ಟು ಬಿ ನೋಟೆಡ್, ಇದು ಜಾಸ್ತಿ ಗಟ್ಟಿ ಆಗಕ್ಕೆ ಬಿಡಬಾರ್ದು, ತಳದಲ್ಲಿ ಪೌಡ್ರ್ ಫಾರ್ಮ್ಗೆ ಆಗಕ್ಕೆ ಬಿಡಬಾರ್ದು, ಓಕೆ. ಈಗ ಇದು ಉಗುರು ಬೆಚ್ಚಕ್ಕಿರಬೇಕಾದ್ರೇ ಇವಾಗ ಕ್ರೀಮ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿ ರೈಸ್ ಕ್ರೀಮ್ ರೆಡಿ ಆಯಿತು. ಇವಾಗ ಸ್ಟಾರ್ಚ್ ರೆಡಿ ಇದೆ. 5ರಿಂದ 10 ನಿಮಿಷ ನಾನು ಆಲೂಗೆಡ್ಡೆ ರಸನ ಸ್ಟೋರ್ ಮಾಡಿ, ಅಂದರೆ ನೆನೆದು ಇಟ್ಟಿದ್ದೆ ಅಲ್ಲಿ, ಓಕೆ. ಈಗ ಇದಕ್ಕೆ ಉಗುರು ಬೆಚ್ಚಗಿರೋ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಈಗ ಪಾಯಿಂಟ್ ಟು ಬಿ ನೋಟೆಡ್, ಎಲ್ಲಿ ನಾವು ಅಕ್ಕಿನ ಕಬ್ಬಿಣದ ಬಾಣಲಿಲಿ ಹಾಕಿ 5ರಿಂದ ತೆಗೆದ್ವಲ್ಲ, ಆ ಸ್ಟೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಕ್ರೀಮ್ದು ಟೆಕ್ಸ್ಚರ್ ತೋರಿಸ್ತೀನಿ ನಿಮಗೆ, ಕ್ರೀಮ್ ಟೆಕ್ಸ್ಚರ್ ತೋರಿಸ್ತೀನಿ. ಸೊ ಆ ಹದಕ್ಕೆ ನೀವು ಅಕ್ಕಿ ಹಿಟ್ಟನ್ನೇ ಇದನ್ನು ಮಾಡಬೇಕಾಗತ್ತೆ ಲವಂಗದ ನೀರಲ್ಲಿ. ಫೈನ್. ಆ ಟೆಕ್ಸ್ಚರ್ ನೋಡ್ಕೊಳ್ಳಿ. ಇಲ್ಲಿ 1 ಚಮಚದಷ್ಟು ನಮ್ಮ ಅಲೋವೆರಾ ಜೆಲ್ ಹಾಕ್ಕೊಳ್ತೀನಿ, ಟ್ರಾನ್ಸ್ಪರೆಂಟು. ಅದೇನೋ ಯೆಲ್ಲೋ ಕಲರ್ ಥರ ಕಾಣ್ತಿದೆ, ಓಕೆ. ಸನ್ಲೈಟ್ಗೆ ಚೆನ್ನಾಗಿ ಬೀಟ್ ಮಾಡಿ. ಸೊ ಮತ್ತೆ ಪಾಯಿಂಟ್ ಟು ಬಿ ನೋಟೆಡ್ ಏನು ಗೊತ್ತಾ, ನಾನು ಹೇಳೋದಲ್ಲ, ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಂಡ್ವಲ್ಲ ಲವಂಗದ ಎಣ್ಣೆಲ್ಲ, ಅದು ಇಂಪಾರ್ಟೆಂಟ್. ಅಲ್ಲಿ ನೀವೇನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ನಿಮಗೆ ಈ ಟೆಕ್ಸ್ಚರ್ ಬರೋಲ್ಲ. ಅದನ್ನು ಚಿಕ್ಕ ಟಿಪ್ಸು ಅಂತ ಅಂದ್ಕೊಂಬಿಡಿ, ಅದೇ ದೊಡ್ಡ ಟಿಪ್ಸು, ಆಯಿತಾ. ನೋಡಿ ಟೆಕ್ಸ್ಚರ್ ನೋಡ್ಕೊಂಡ್ರೆ ಹೆಂಗಿದೆ ಅಂತ, ಓಕೆ. ಇದಕ್ಕೆ ಇನ್ನೊಂದು ರಾಮಬಾಣ ಅಂದರೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ 1, ಓಕೆ, ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿ. ಮತ್ತೆ ರಿಪೀಟೆಡ್. ನೀವು ಆ ಅಕ್ಕಿ ಇದು ತೆಗಿತಿದ್ದೀವಲ್ಲ, ಅಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತಪ್ಪು ಮಾಡಿದ್ರೆ ನಿಮಗೆ ಈ ಕ್ರೀಮ್ ಟೆಕ್ಸ್ಚರ್ ಬರೋಲ್ಲ. ಅಲ್ಲಿ ಹುಷಾರಾಗಿ ನೀವು ಮಾಡಬೇಕಾಗತ್ತೆ ವಿತ್ ಮೆಜರ್ಮೆಂಟ್, ಪ್ರಾಪರ್ ಮೆಜರ್ಮೆಂಟ್. ಯಾವುದೇ ಮಾಯಿಶ್ಚರೈಸರ್, ಯಾವುದೇ ಸನ್ಸ್ಕ್ರೀನ್, ಯಾವುದೇ ಲೋಷನ್ಸ್ ನೀವು ಪ್ರಿಪೇರ್ ಮಾಡಬೇಕಾದ್ರೆ ಇನ್ಕ್ಲೂಡಿಂಗ್ ಸೋಪ್, ಪಕ್ಕಾ ಮೆಜರ್ಮೆಂಟ್ ಇರಬೇಕು, ಓಕೆ. ಈಗ ಫುಡ್ ಗ್ರೇಡ್ ಬಾಟ್ಲಿಗೆ ಹಾಕ್ಕೊಂಡು ಇದನ್ನು ಯಾವಾಗ ಯೂಸ್ ಮಾಡಬೇಕು, ಯಾರ್ಯಾರು ಯೂಸ್ ಮಾಡಬೇಕು ಅನ್ನೋದು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಯೂಸ್ ಮಾಡೋಕ್ಕಾಗಲ್ಲ.
ಸುಮಾರು ಜನ ಸೋಪ್ ತೊಗೊಂಡಿದ್ದೀರಲ್ಲ ಅವ್ರಿಗೆಲ್ಲ ನಾನು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿದ್ದೀನಿ ಫ್ರೆಂಡ್ಸ್, ಓಕೆನಾ. ಆ ಥರ ಫಾಲೋ ಮಾಡಿ. ಅಕಸ್ಮಾತ್ ಯಾರಿಗಾದ್ರೂ ಹೇಳಿಲ್ಲ ಅಂದರೆ, ಹೇಮ ನೀನು ಹೇಳಿಲ್ಲ ನಾವು ಸೋಪ್ ತೊಗೊಂಡಿದ್ದೀವಿ ಅಂದರೆ ಡೆಫಿನೆಟಾಗಿ ಶೇರ್ ಮಾಡ್ತೀನಿ, ಓಕೆನಾ. ಈ ಅದ್ಭುತವಾದ ಕ್ರೀಮು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ಇದರಲ್ಲಿ ನಾನು ಲವಂಗ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ, ಅದನ್ನು ಯೂಸ್ ಮಾಡಿದ್ದೀನಿ, ಓಕೆನಾ. ಇದನ್ನು ಮೋರ್ ಎಫೆಕ್ಟಿವ್ ಅಂತ ಅಂದರೆ ರಾತ್ರಿ ಮಲ್ಗೋಕ್ಕೆ ಮುಂಚೆ ಮಾಡೋಂಥ ರೆಮಿಡಿ. ಆಮೇಲೆ ಇದನ್ನು ಅಪ್ಲೈ ಮಾಡಿ ಮುಖದ ಮೇಲೆ ಇಡೋಂಗಿಲ್ಲ. ಏನು ಹೇಮ ರಾತ್ರಿ ಅಪ್ಲೈ ಮಾಡೋದು ಅಂತೆ ಮತ್ತು ಮುಖದ ಮೇಲೆ, ಎಸ್, ಅದನ್ನೇ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಎಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದೆಯೋ, ಎಲ್ಲಿ ಕಪ್ಪು ಕಲೆಗಳಿದೆಯೋ, ಎಲ್ಲಿ ಅನ್ನಿವನ್ ಸ್ಕಿನ್ ಟೋನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ. ಈ ಥರದ್ದು ಒಂದು 52 ರೂಪಾಯಿದು ಮೀಶೋಲೆಲ್ಲ ಅವೈಲಬಲ್ ಇದೆ ಗ್ರ್ಯಾನ್ಯೂಲ್ಲು, ಇದು ಗ್ರಾನೈಟು. ಇದನ್ನು ನೀವು ಅದರ ರೋಲರ್ ಹಾಕಬೇಕಾಗತ್ತೆ, ಓಕೆನಾ. ಇದನ್ನು 1 ವಾರದಿಂದ 15 ದಿನ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಕ್ರೀಮ್ನ. ಎಟ್ಟಗೇನ್ ಮತ್ತು ಆ ಕ್ರೀಮ್ ತೆಗೆಯೋ ಟೆಕ್ಸ್ಚರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ ಫ್ರೆಂಡ್ಸ್. ಈಗ ಈ ರೋಲ್ನ ಹಾಕ್ಕೊಂಡು ಚೆನ್ನಾಗಿ ಡೌನ್ ಟು ಅಪ್ವರ್ಡ್ಸ್, ಅಪ್ ಟು ಡೌನ್ ಯಾವತ್ತೂ ಮಾಡಬಾರ್ದು, ಡೌನ್ ಟು ಅಪ್ ಚೆನ್ನಾಗಿ ಅದನ್ನು ರೋಲ್ ಮಾಡ್ತಾ ಹೋಗಬೇಕು, ಓಕೆನಾ. ನಾನು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿರ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಸುಮಾರು ಜನ ವರ್ಕಿಂಗ್ ಲೇಡೀಸು ಹೇಮ ನಾವು ಹೊರಗಡೆ ಹೋದಾಗ ಯಾವುದು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅನ್ನೋರಿಗೆ ನಾನು ಈಗಾಗಲೇ ಸನ್ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ವೆಟ್ ವೈಪ್ಸ್ ಇಟ್ಕೊಳ್ಳಿ, ಸ್ಯಾಲ್ವಾ ಒಂದಿದೆ, ಪ್ರತಿಯೊಂದು ಕಂಪನಿದಿದೆ, ಆಯಿತಾ. ಸೊ 200 ರೂಪಾಯಿ ಏನೋ, ಅದು 100 ರೂಪಾಯಿ 200 ರೂಪಾಯಲ್ಲೂ ಸಿಕ್ಬಿಡುತ್ತೆ. ಸೊ ಅದನ್ನು ತಂದಿಟ್ಕೊಂಡು ಅವಾಗವಾಗ ಇಫ್ ಯು ಆರ್ ವರ್ಕಿಂಗ್ ಲೇಡೀಸ್, ಫೀಲ್ಡ್ ವರ್ಕು ಅದು ಇದು ಅಂತ ಹೇಳಿದ್ರಲ್ಲ, ಆದಷ್ಟು ಮುಖನ ವೈಪ್ ಮಾಡ್ಕೊಳ್ಳಿ, ಓಕೆ. ಸನ್ಸ್ಕ್ರೀನ್ನ ಕ್ಯಾರಿ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಸನ್ಸ್ಕ್ರೀನ್ ಆಗಲಿ ಯಾವುದೇ ಮಾಯಿಶ್ಚರೈಸರ್ ಎನಿಥಿಂಗ್ ನೀವು ಮುಖದ ಮೇಲೆ ಅಪ್ಲೈ ಮಾಡಬೇಕಾದ್ರೆ ಡೌನ್ ಟು ಅಪ್ಪರ್ಡ್ ಮೂಮೆಂಟ್ಸ್ ಇರಬೇಕು. ಅವಾಗ ಸ್ಯಾಗಿಂಗ್ ಆಗೋಲ್ಲ, ವ್ರಿಂಕಲ್ಸ್ ಬರೋಲ್ಲ. ಇಲ್ಲಿ ನೋಡಿ, ನಾನು ಕ್ರೀಮ್ನ ಒಳಗಡೆ ಪೆನಿಟ್ರೇಟ್ ಮಾಡ್ತಾಯಿದ್ದೀನಿ, ನನ್ನ ಕೈಗಳಿಂದ ಅಲ್ಲ. ಯಾಕೆ ಅಂದರೆ ಅದು ರೋಲರ್ ಹಾಕಿದಾಗ ಈವನ್ನಾಗಿ ಹೋಗುತ್ತೆ ಅದು, ಓಕೆನಾ. ಆಮೇಲೆ ಓವರ್ನೈಟ್ ಬಿಡೋದು ಅಂತೆ ಮುಖದ ಮೇಲೆ ಹಾಗೆ ಬಿಡೋದಲ್ಲ, ಅದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿರ್ತೀನಿ. ಗಿವ್ ಇಟ್ ಎ ಟ್ರೈ, ಓಕೆನಾ. ಓಕೆ, ನಿಧಾನಕ್ಕೆ ಇರಬೇಕು ನಮ್ಮ ರೆಮಿಡೀಸ್, ಫೈನ್ ಆಯಿತಾ. ಯಾಕೆ ಹೇಮ ರೋಲರ್ ಮಾಡಬೇಕು ಅನ್ನೋದಕ್ಕೆ ಉತ್ತರ ಇವಾಗಲೇ ಕೊಡ್ತೀನಿ. ಅಪ್ಲೈ ಮಾಡಿ, ಜಸ್ಟ್ ನೋಡಿ ಅದು ಪೆನಿಟ್ರೇಟ್ ಆಗಿದೆ. 2 ರಿಂದ 3 ನಿಮಿಷ, ಮ್ಯಾಕ್ಸಿಮಮ್ 5 ನಿಮಿಷ ಇರಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. 5 ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್. ಈಗ ಒಂದು ಕಾಟನ್ ಅಥವಾ ವೆಟ್ ವೈಪ್ಸಿಂದ ನೋಡಿ ನೀಟಾಗಿ ವೈಪೌಟ್ ಮಾಡ್ಕೊಳ್ಳೋಣ, ಒಂದು ವೆಟ್ ವೈಪ್ಸಿಂದ, ಓಕೆನಾ. ಇದೇ ವೆಟ್ ವೈಪ್ಸು ನಾನು ಹೇಳ್ತಾ ಇರೋದು ನೀವು ಹೊರಗಡೆ ಟ್ರಾವೆಲ್ ಮಾಡಬೇಕಾದಾಗ ಅವಾಗವಾಗ ನಿಮ್ಮ ಫೇಸ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಇದನ್ನು ಹಾಕಿ ಬಿಟ್ಬಿಡಬಾರ್ದು. ಆ ಕ್ರೀಮ್ನ ರಾತ್ರಿ ಹೊತ್ತು ಅಪ್ಲೈ ಮಾಡಿ ಮಸಾಜ್ ಮಾಡಿ ಆ ರೋಲರಿಂದ ಅದು ಒಳಗಡೆ ಹೋದ್ಮೇಲೆ ವೆಟ್ ವೈಪ್ಸಿಂದ ಕ್ಲೀನ್ ಮಾಡಿ ಬಿಟ್ಬಿಡಿ. ಬೆಳಗ್ಗೆ ಎದ್ದು ನೀವೇ ನೋಡಿ ಜಾದು, ಅದ್ಭುತವಾದ ಜಾದು ಇದು. ಸೊ ಇದು 99% ವೆರಿ ಎಫೆಕ್ಟಿವ್. ನಿಮ್ಮ ಜೊತೆ ಕ್ಲೋಸ್ ಅಪ್ ವಿಯಲ್ ಶೇರ್ ಮಾಡ್ತಾ ಇದ್ದೀನಿ, ಸೌಂಡ್ ಇದೆ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ. ಈ ಅದ್ಭುತವಾದ ಕ್ರೀಮು ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ, ಓಕೆನಾ. ಸೊ ಈ ಕ್ರೀಮ್ನ ನೀವು ಧಾರಾಳವಾಗಿ 1 ವಾರ 10 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇದೊಂದು 52 ರೂಪಾಯಿ ಕೊಟ್ಟು ಇದು ರೋಲರ್ನೊಂದು ತೊಗೊಳ್ಳಿ. ಅದು ಗ್ರಾನೈಟು ಬಟ್ ಬೇಸು ಪ್ಲಾಸ್ಟಿಕ್ಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ, ಹೋಗಿ ಬರಲ್ಲ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ. ರೋಲರ್ದು ಲಿಂಕ್ ಏನಾರು ಬೇಕಿದ್ರೆ ಕೇಳಿ, ಡೆಫಿನೆಟಾಗಿ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.